ನಮಸ್ತೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ನೋಡಿದಾಗ ನಮಗೆ ನೆನಪಾಗುವುದು ಪಂಡಿತ್ ಮದನ್ ಮೋಹನ್ ಮಾಳವೀಯ. ಅದೇ ರೀತಿ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರ ಶಿಲಾಸ್ಮಾರಕವನ್ನು ನೋಡಿದಾಗ ಈ ಪವಿತ್ರವಾದ ಶಿಲಾಸ್ಮಾರಕದ ಪರಿಕಲ್ಪನೆ ಮತ್ತು ತ್ವರಿತ ಅನುಷ್ಠಾನದ ಹಿಂದಿನ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿದಂತಹ ಗಮನಾರ್ಹ ವ್ಯಕ್ತಿ ಶ್ರೀ ಏಕನಾಥ್ ರಾಣೇಜಿಯವರು. ನಿಜವಾಗಿಯೂ ಈ ಶಿಲಾ ಸ್ಮಾರಕದ ಬಂಡೆಯು ಸಮುದ್ರದಲ್ಲಿ ಗಂಭೀರವಾಗಿ ಮತ್ತು ಅತ್ಯಂತ ಆಕರ್ಷಣಕ್ಕಾಗಿ ನಿಂತಿರುವುದನ್ನು ನೋಡಿದರೆ ಮೈ ರೋಮಾಂಚನಗೊಳ್ಳುವುದು ಖಂಡಿತ. ಭಾರತದ ಯುವಜನತೆಯ ನೇತಾರ ಮತ್ತು ಸಂತ ಯುವ ಸನ್ಯಾಸಿ ಸ್ವಾಮಿ ವಿವೇಕಾನಂದರಿಗೆ ಸಮರ್ಪಿತವಾದಂಥ ಈ ಶಿಲೆ ಒಂದು ಪ್ರೇಕ್ಷಣೀಯ ಸ್ಥಳವೂ ಹೌದು. ಆದರೆ ಸ್ವಾಮಿ ವಿವೇಕಾನಂದರ ರಾಕ್ ಮೆಮೋರಿಯಲ್ ಅಂತ ಹೇಳ್ತೇವಲ್ಲ, ಅದು ಅಷ್ಟು ಸುಲಭವಾಗಿ ಆಗಲಿಲ್ಲ. ಕೆಲವೊಮ್ಮೆ ಅನಿಸುತ್ತೆ ಈ ಸ್ವಾಮಿ ವಿವೇಕಾನಂದ ಶಿಲಾ ಸ್ಮಾರಕವನ್ನು ಕಟ್ಟೋದಕ್ಕೋಸ್ಕರನೇ ಏಕನಾಥ್ ರಾಣೇಜಿ ಅವರು ಹುಟ್ಟಿ ಬಂದಿದ್ದಾರೆ ಅಂತ ಅನಿಸುತ್ತೆ. ಅಷ್ಟೊಂದು ಕಷ್ಟದ ಸಂದರ್ಭದಲ್ಲಿ ಆ ಶಿಲಾ ಸ್ಮಾರಕ ನಿರ್ಮಾಣವಾಯಿತು. 1962-63 ಸಮಯ. ಈ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ಶತಾಬ್ದಿಯ ಸಮಯ ಸಮೀಪ ಬರ್ತಾ ಇತ್ತು. ಇಂತಹ ಸಮಯದಲ್ಲಿ ಭಾರತದ ದೇಶದ ತುಂಬ ಜನ್ಮ ಶತಾಬ್ದಿ ಆಚರಣೆ ಮಾಡೋಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳು, ರೂಪರೇಷೆಗಳು ತಯಾರಾಗ್ತಾ ಇದ್ದು. ಇಂತಹ ಸಂದರ್ಭದಲ್ಲಿ ಭಾರತದ ಮೇಲೆ ಚೀನಾ ಯುದ್ಧ ಮಾಡುತ್ತೆ. ಅನ್ಯ ಸರ್ಕಾರ ಶಾಂತಿಯ ಮಂತ್ರವನ್ನು ಜಪಿಸುತ್ತಾ ಯಾವುದೇ ತಯಾರಿ ಇಲ್ಲದೆ ಕೂತಿರುತ್ತೆ. ಏಕಾಏಕಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡುತ್ತೆ. ನಮ್ಮ ಸೈನಿಕರಿಗೆ ಯಾವುದೇ ಉಡುಪುಗಳಿರಲಿಲ್ಲ, ಶಸ್ತ್ರಾಸ್ತ್ರಗಳಿರಲಿಲ್ಲ ಯುದ್ಧ ಮಾಡೋದಕ್ಕೆ. ಈ ಯುದ್ಧದಲ್ಲಿ ಯುದ್ಧ ಮಾಡಿ ಸತ್ತವರಿಗಿಂತ ಆ ಚಳಿಯಲ್ಲಿ ಸತ್ತವರೇ ಜಾಸ್ತಿ ಸೈನಿಕರು. ಆದರೆ ನಮ್ಮ ಭಾರತದ ಅಂದಿನ ಸರ್ಕಾರ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಘೋಷಣೆಯ ಮಂತ್ರ ಹೇಳುತ್ತಾ ಮೈ ಮರೆತಿದ್ರು. ಇದು ಭಾರತಕ್ಕೆ ಅವಮಾನ ಅನ್ನಿಸ್ತು, ಅಸಹನೆಯನ್ನು ಉಂಟು ಮಾಡಿತು. ಭಾರತೀಯರಲ್ಲಿ ವಿಶ್ವಾಸ ಕುಂದುತ್ತಿದೆ ಅಂತ ತೋರಿಸ್ತು. ಅವಾಗ ಭಾರತೀಯರಲ್ಲಿ ಮತ್ತೆ ವಿಶ್ವಾಸವನ್ನು ಮೂಡಿಸುವುದು ಮತ್ತು ಭವಿಷ್ಯದ ಭಾರತದ ಜಾಗೃತಿಯನ್ನು ಮೂಡಿಸುವುದು ಅವಶ್ಯಕವಾಗಿತ್ತು. ಇಂತಹ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಬಿಟ್ಟರೆ ಯಾರಿದ್ದಾರೆ? ಸ್ವಾಮಿ ವಿವೇಕಾನಂದರ ಜನ್ಮ ಶತಾಬ್ದಿಯ ಹತ್ತಿರ ಬರ್ತಾ ಇತ್ತು. ದೇಶ ತುಂಬ ಕಾರ್ಯಕ್ರಮಗಳು ನಡಿಬೇಕಂತ ತಯಾರಿ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನು ರೆಡಿ ಮಾಡಿ ಸ್ವಾಮಿ ವಿವೇಕಾನಂದರ ಜನ್ಮ ಶತಾಬ್ದಿಯ ದಿನ ಬಿಡುಗಡೆ ಮಾಡಿದರೆ ಅವರಿಗೆ ಒಂದು ಸಣ್ಣ ಕೊಡುಗೆ ಕೊಟ್ಟಂತಾಗುತ್ತಂತ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ತೀರ್ಮಾನ ಮಾಡಿತು. ಅದಕ್ಕೆ ಏಕನಾಥ್ ರಾಣೆ ಅವರಿಗೆ ಜವಾಬ್ದಾರಿ ಕೊಡ್ತು. ಏಕನಾಥ್ ರಾಣೆ ಅವರು ಸ್ವಾಮಿ ವಿವೇಕಾನಂದರು ಬರೆದಂಥ ಅನೇಕ ಪುಸ್ತಕಗಳನ್ನು ಓದಿದರು. ಕಲ್ಕತ್ತಾಕ್ಕೆ ಹೋದರು. ರಾಮಕೃಷ್ಣ ಮಿಷನ್ನಲ್ಲಿ ಅನೇಕ ಶಿಷ್ಯರಂದರನ್ನು ಭೇಟಿ ಮಾಡಿ ಅಲ್ಲಿ ಇದ್ದಂತಹ ಪತ್ರಗಳನ್ನು, ಪುಸ್ತಕಗಳನ್ನು ಓದಿ ಒಂದು ಪುಸ್ತಕವನ್ನು ರೆಡಿ ಮಾಡಿದರು. 1963 ಜನವರಿ 17ರಂದು ಆ ಪುಸ್ತಕ ಬಿಡುಗಡೆ ಮಾಡ್ತಾರೆ. ಆ ಪುಸ್ತಕದ ಹೆಸರು ರೌಸಿಂಗ್ ಕಾಲ್ ಟು ಹಿಂದೂ ನೇಷನ್ ಅಂತ. 1963 ಜನವರಿ 17ರಂದು ಕಲ್ಕತ್ತಾದಲ್ಲಿ ಬಿಡುಗಡೆ ಮಾಡ್ತಾರೆ. ದೇಶ ತುಂಬ ಸ್ವಾಮಿ ವಿವೇಕಾನಂದರ ಜನ್ಮ ಶತಾಬ್ದಿಯ ಸಲುವಾಗಿ ಕಾರ್ಯಕ್ರಮಗಳು ತಯಾರಾಗ್ತಾ ಇರ್ತವೆ. ಅದೇ ಸಂದರ್ಭದಲ್ಲಿ ತಮಿಳುನಾಡಿನ ಪ್ರಾಂತ ಪ್ರಚಾರಕರಾಗಿದ್ದಂತಹ ದತ್ತಾಜಿ ದುಡೋಲ್ಕರ್ ಅವರು ಕನ್ಯಾಕುಮಾರಿಯಲ್ಲಿ ಆ ಶಿಲೆಯನ್ನು ನೋಡಿದಾಗ, ಸ್ವಾಮಿ ವಿವೇಕಾನಂದರು ಎಲ್ಲಿ ತಪಸ್ಸು ಮಾಡಿ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಿದ್ದರು, ಆ ಶಿಲೆಯನ್ನು ನೋಡಿದಾಗ ಅವರಿಗೊಂದು ಕಲ್ಪನೆ ಬರುತ್ತೆ, ಇಲ್ಲಿ ಸ್ಮಾರಕ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದು ಕಲ್ಪನೆ ಬಂದಾಗ ಅಲ್ಲಿನ ಒಂದು ಕಮಿಟಿಯನ್ನು ರೆಡಿ ಮಾಡ್ತಾರೆ. ಮುಂದೆ ಜಿಲ್ಲಾ ಕಮಿಟಿ ರೆಡಿ ಮಾಡ್ತಾರೆ. ಆ ಜಿಲ್ಲಾ ಕಮಿಟಿ ಮುಂದೆ ರಾಜ್ಯ ಕಮಿಟಿ ಆಗುತ್ತೆ, ಮುಂದೆ ಅಖಿಲ ಭಾರತೀಯ ಕಮಿಟಿ ಆಗುತ್ತೆ. ಈ ಒಂದು ಮಾತುಕತೆಯನ್ನು ಗಮನಿಸಿದಂಥ ಅಲ್ಲಿನ ಹೆಚ್ಚಿನ ಜನಸಂಖ್ಯೆಯಲ್ಲಿರುವ ಕ್ರಿಶ್ಚಿಯನ್ ಸಮುದಾಯಕ್ಕೆ ಗೊತ್ತಾಗುತ್ತೆ. ಆವಾಗ ಒಂದು ದಿನ ರಾತ್ರಿ ಕ್ರಿಶ್ಚಿಯನ್ ಸಮುದಾಯ ಇಲ್ಲಿ ಸೇಂಟ್ ಜೇವಿಯರ್ ಭೇಟಿಯಾಗಿದ್ದ ಅಂತ ಹೇಳಿ ಆ ಶಿಲೆಯ ಮೇಲೆ ಒಂದು ಕ್ರಾಸ್ ಮಾರ್ಕನ್ನು ಹಾಕಿ ಬರ್ತಾರೆ ರಾತ್ರಿ. ಇದು ದತ್ತಾಜಿ ದುಡಲ್ಕರ್ ಅವರಿಗೆ ತುಂಬ ನೋವು ಉಂಟು ಮಾಡುತ್ತೆ. ಅಂದರೆ ದತ್ತಾಜಿ ಸುಮ್ಮನೆ ಕೂರಲಿಲ್ಲ. ಕೇರಳದಿಂದ ಈಜುವುದರಲ್ಲಿ ಪರಿಣಿತರು ಹೊಂದಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ 2 ಸ್ವಯಂ ಸೇವಕರನ್ನು ಕರೆಸ್ತಾರೆ. ಶ್ರೀ ಎ.ವಿ. ಬಾಲನ್ ಮತ್ತು ಶ್ರೀ ಪಿ. ಲಕ್ಷ್ಮಣ್ ಅನ್ನುವ 2 ಸ್ವಯಂ ಸೇವಕರನ್ನು ಕರೆಸಿ ರಾತ್ರಿ ಸಮುದ್ರದಲ್ಲಿ ಈಜಿ ಆ ಶಿಲೆಯನ್ನು ಹತ್ತಿ ಅಲ್ಲಿ ಹಾಕಿದಂತಹ ಕ್ರಾಸ್ ಮಾರ್ಕನ್ನು ತೆಗೆದು ಸಮುದ್ರದಲ್ಲಿ ಬಿಸಾಕ್ತಾರೆ. ಅವಾಗ ಅಲ್ಲಿ ಪರಿಸ್ಥಿತಿ ತುಂಬ ಕಠಿಣವಾಗುತ್ತೆ. ತಮಿಳುನಾಡಿನ ರಾಜ್ಯ ಸರ್ಕಾರಕ್ಕೆ ಗೊತ್ತಿರುತ್ತೆ. ತಮಿಳುನಾಡಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಭಕ್ತ ವತ್ಸಲಂ ಅಂತ ಇರ್ತಾರೆ. ಅವರು ಹೇಳ್ತಾರೆ, ಈ ಶಿಲೆ
ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿಂದಾನೇ ಅವರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ದು, ಇಲ್ಲೇ ಅವರು ಜ್ಞಾನ ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಸ್ಮಾರಕ ಮಾಡೋಕ್ಕೆ ಅನುಮತಿ ಕೊಡಲ್ಲ. ಅವರು ಹೇಳಿಬಿಡ್ತಾರೆ, ಸ್ಮಾರಕ ಮಾಡುವವರೆಗೂ ನಾ ಇರುವವರೆಗೂ ಇಲ್ಲಿ ಸ್ಮಾರಕ ಮಾಡೋಕ್ಕೆ ಬಿಡಲ್ಲ, ಅನುಮತಿ ಕೊಡಲ್ಲ ಅಂತ ಹೇಳ್ತಾರೆ. ಆದರೆ ಅಷ್ಟಕ್ಕೆ ಸುಮ್ಮನೆ ಕೊಡಲಿಲ್ಲ. ದತ್ತಾಜಿಯವರು 1963 ಜನವರಿ 17ರಂದು ಏನು ಏಕನಾಥ್ ರಾಂಡೇಜಿಯವರು ಬಿಡುಗಡೆ ಮಾಡಿದಾರಲ್ಲ, ರೌಸಿಂಗ್ ಕಾಲ್ ಟು ಹಿಂದೂ ನೇಷನ್ ಅಂತ, ಅದೇ ಟೈಟಲ್ ಅನ್ನು ಇಟ್ಟುಕೊಂಡು ಅಲ್ಲೊಂದು ನಾಮಫಲಕವನ್ನು ಹಾಕ್ತಾರೆ ಆ ಶಿಲೆಯ ಮೇಲೆ. ಆದರೆ ಕ್ರಿಶ್ಚಿಯನ್ ಜನ ಸುಮ್ಮನೆ ಇರಲಿಲ್ಲ. ಮರುದಿನ ಮತ್ತೆ ರಾತ್ರಿ ಹೋಗಿ ಆ ಶಿಲಾಫಲಕವನ್ನು ತೆಗೆದು ಸಮುದ್ರದಲ್ಲಿ ಹಾಕ್ತಾರೆ. ಅಲ್ಲಿನ ತಮಿಳುನಾಡಿನ ಸರ್ಕಾರ ಸೆಕ್ಷನ್ 144 ಜಾರಿ ಮಾಡುತ್ತೆ, ತುಂಬ ಬಿಗಡಾಯಿಸ್ತಾ. ಅವಾಗ ಹೇಳ್ತಾರೆ, ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾರೆ ನೇರವಾಗಿ, ನಾನಿರುವವರೆಗೂ ಇಲ್ಲಿ ಯಾವುದೇ ಸ್ಮಾರಕ, ವಿವೇಕಾನಂದ ಸ್ಮಾರಕ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಬೇಕಾದರೆ ನೀವು ಒಂದು ಫಲಕ ಹಾಕೊಳ್ಳಿ, ವಿವೇಕಾನಂದರ ಶಿಲೆ ಅಂತ ಹಾಕೊಳ್ಳಿ, ಆದರೆ ಇಲ್ಲಿ ಯಾವುದೇ ಸ್ಮಾರಕ ಮಾಡೋಕ್ಕೆ ಅನುಮತಿ ಕೊಡಲ್ಲ ಅಂತ ಸ್ವಚ್ಛ ಹೇಳ್ತಾರೆ. ಅವಾಗ ದತ್ತಾಜಿಗೆ ಭಾಳ ನೋವಾಗುತ್ತೆ. ಈ ಅನುಮತಿ ಪಡೆಯೋದಕ್ಕೆ ಬೇರೆ ದಾರಿ ಹಿಡಿಬೇಕಂತ ಅವರೊಂದು ಉಪಾಯ ಮಾಡ್ತಾರೆ. ಮೊದಲೇ ಅವ್ರ ತಲೆಯಲ್ಲಿ ಬಂದಿದ್ದು ಏಕನಾಥ್ ರಾಂಡೇಜಿಯವರ ಹೆಸರು. ಇದನ್ನು ಹೇಗಾದರೂ ಮಾಡಿ ಅಂದಿನ ಗುರುಜಿಗೆ ತಿಳಿಸ್ಬೇಕು. ಆದರೆ ಇದು ಗುರುಜಿಗೆ ಹೇಳಿರಲ್ಲ, ಏಕನಾಥ್ ರಾಂಡೇಜಿ ಅವ್ರನ್ನ ಕಳಿಸಿ ಅಂತ. ಹೀಗೆ ವ್ಯವಸ್ಥೆ ಹೀಗಾಗಿದೆ. ಇದಕ್ಕೆ ಅನುಮತಿ ಪಡೆಯೋದಕ್ಕೋಸ್ಕರ ನಾವು ಬೇರೆ ಮಾರ್ಗವನ್ನು ಹಿಡಿಬೇಕು ಅಂತ ಗುರುಜಿ ಅವ್ರಿಗೆ ಹೇಳ್ತಾರೆ. ಆದರೆ ಏಕನಾಥ್ ರಾಂಡೇಜಿ ಅವರ ಹೆಸರು ಮೆನ್ಷನ್ ಮಾಡಿರಲ್ಲ. ಏಕನಾಥ್ ರಾಂಡೇಜಿ ಅವರು ಯಾವುದೋ ಒಂದು ಬೈಟೆಕ್ ಸಲುವಾಗಿ ನಾಗ್ಪುರಕ್ಕೆ ಹೋಗಿರ್ತಾರೆ. ಆವಾಗ ಗುರುಜಿಯವರ ತಲೆಯಲ್ಲಿ ಬಂದಿತ್ತು ರಾಂಡೇಜಿಯವರ ಹೆಸರು. ಇವರು ದತ್ತಾಜಿ ಪ್ರಾಂತ ಪ್ರಚಾರಕ, ತಮಿಳುನಾಡಿನ ಪ್ರಾಂತ ಪ್ರಚಾರಕರು ಬಯಸಿದ್ದು ಏಕನಾಥ್ ರಾಂಡೇಜಿಯವರು. ಗುರುಜಿಯವರು ತಲೆಯಲ್ಲಿ ಬಂದಿದ್ದು ಏಕನಾಥ್ ರಾಂಡೇಜಿಯವರಿಗೆ ಕರೆದು ಹೇಳ್ತಾರೆ, ನೀವು ತಮಿಳುನಾಡಿಗೆ ಕನ್ಯಾಕುಮಾರಿಯಲ್ಲಿ ಹೋಗಿ ಅಲ್ಲಿ ವಿವೇಕಾನಂದ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಅವಾಗ ಏಕನಾಥ್ ರಾಂಡೇಜಿಯವರು ಒಪ್ಕೊಂಡು ಅದೇ ದಿನ ಬೈಠಕ್ ಮುಗಿದ ನಂತರ ಅವರು ತಮಿಳುನಾಡಿಗೆ ಹೋಗಬೇಕಾಗಿರುತ್ತೆ. ಆದರೆ ಅವರು ಸೀದಾ ಕಲ್ಕತ್ತಾದ ರಾಮಕೃಷ್ಣ ಮಿಷನ್ಗೆ ಹೋಗ್ತಾರೆ. ಹೋಗಿ ಅಲ್ಲಿನ ಸನ್ಯಾಸಿಗಳ ಜೊತೆ ಚರ್ಚೆ ಮಾಡ್ತಾರೆ. ರಾಮಕೃಷ್ಣ ಮಿಷನ್ದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅಲ್ಲಿಂದ ಎಲ್ಲರ ಆಶೀರ್ವಾದ ಪಡ್ಕೊಂಡು ತಮಿಳುನಾಡಿನ ಕನ್ಯಾಕುಮಾರಿಗೆ ಬರ್ತಾರೆ. ಯಾವಾಗ ಏಕನಾಥ್ ರಾಂಡೆಯವರು ಕನ್ಯಾಕುಮಾರಿಗೆ ಬಂದರು, ಆ ಜಿಲ್ಲೆ ಕನ್ಯಾಕುಮಾರಿ ಜಿಲ್ಲೆ ಪ್ರಪಂಚದ ಮ್ಯಾಪಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿನ ಮುಖ್ಯಮಂತ್ರಿ ಶ್ರೀವತ್ಸಲಂ ಅವರು ನೇರವಾಗಿ ಹೇಳಿರ್ತಾರೆ, ನಾನು ಇರುವವರೆಗೂ ಅನುಮತಿ ಕೊಡೋದಿಲ್ಲ ಅಂತ. ಆವಾಗ ಏಕನಾಥ್ ರಾಂಡೆ ಅವರಿಗೆ ಕೇಂದ್ರ ಸರ್ಕಾರದ ಕಲೆ ಮತ್ತು ಸಂಸ್ಕೃತಿಯ ಮಿನಿಸ್ಟರ್ ಆದಂತಹ ಹುಯಾಮ ಕಬೀರರನ್ನು ಮೀಟ್ ಆಗಬೇಕಂತ ಪ್ರಯತ್ನ ಮಾಡ್ತಾರೆ. ಅವರು ಹೇಳಿರ್ತಾರೆ, ಅವಾಗ ಹುಯಾಮಿನ್ ಕಬೀರ್ ಅವರು ಹೇಳಿರ್ತಾರೆ ಅಂದರೆ, ಅಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿದರೆ ಸಮುದ್ರದ ಪ್ರಾಕೃತಿಕ ಸೌಂದರ್ಯ ಕೆಟ್ಟು ಹೋಗುತ್ತಾ ಅಂತ ಹೇಳ್ತಾರೆ. ಇದೇ ಒಂದು ಹೇಳಿಕೆಯನ್ನು ಇಟ್ಟುಕೊಂಡು ಈ ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀವತ್ಸಲಂ ಅನುಮತಿ ಕೊಡ್ತಾ ಇರಲಿಲ್ಲ. ಅವಾಗ ಏಕನಾಥ್ ರಾಂಡೇಜಿಯವರಿಗೆ ಗೊತ್ತಾಗುತ್ತಾ, ಇದು ಬಾಲು ಕೇಂದ್ರ ಸರ್ಕಾರದ ಹುಮಾಯೂನ್ ಕಬೀರ್ ಅವ್ರ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಅವ್ರು ಮೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಅವಕಾಶ ಕೊಡಲ್ಲ ಅವ್ರನ್ನ ಮೀಟ್ ಆಗೋಕ್ಕೆ. ಆದರೆ ತುಂಬ ಬೇಜಾರಾಗುತ್ತೆ, ಹೇಗೆ ಮಾಡೋದು ಅಂತ. ಅವಾಗ ಏಕನಾಥ್ ರಾಂಡೆ ಅವರು ಕಲ್ಕತ್ತಾಕ್ಕೆ ಹೋಗ್ತಾರೆ. ಕಲ್ಕತ್ತಾ ಹೋಗಿ ಅಲ್ಲೊಂದು ಸಭೆ ಮಾಡ್ತಾರೆ. ಯಾಕಂತಂದರೆ ಹುಮಾಯೂನ್ ಕಬೀರ್ ಅವರು ಅದೇ ಕಲ್ಕತ್ತಾದಿಂದ ಆರಿಸಿ ಮಂತ್ರಿ ಆಗಿರ್ತಾರೆ. ಅಲ್ಲಿ ಹೋಗಿ ಹೇಳ್ತಾರೆ, ಒಂದು ಸಭೆ ಮಾಡಿ, ಅಲ್ಲೆಲ್ಲ ಪತ್ರಕರ್ತರು, ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಎಲ್ಲರೂ ಬಂದಿರ್ತಾರೆ, ಪಕ್ಷದ ಮುಖಂಡರು ಎಲ್ಲರೂ ಬಂದಿರ್ತಾರೆ. ಇಲ್ಲಿಂದ ಕಲ್ಕತ್ತಾದಿಂದ ಹೋದಂಥ ಸ್ವಾಮಿ ವಿವೇಕಾನಂದರ ಒಂದು ಸ್ಮಾರಕವನ್ನು ಮಾಡೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ನಮ್ಮದೇ ಕಲ್ಕತ್ತಾ ಜನದಿಂದ ಆರಿಸಿ ಹೋದಂತಹ ಮಂತ್ರಿ, ಸಾಂಸ್ಕೃತಿಕ ಮಂತ್ರಿ, ಕಲೆ ಮತ್ತು ಸಾಂಸ್ಕೃತಿಕ ಮಂತ್ರಿ ನಮಗೆ ಅನುಮತಿ ಕೊಡ್ತಾ ಇಲ್ಲ, ಇದು ಒಂದು ಬೇಜಾರದ ಸಂಗತಿ ಅಂತ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಮರುದಿನ ಎಲ್ಲ ಪೇಪರ್ಗಳಲ್ಲಿ, ಮ್ಯಾಗಜಿನ್ಗಳಲ್ಲಿ ಬರುತ್ತೆ. ಇದನ್ನು ನೋಡಿದಂತಹ ಕಲ್ಕತ್ತಾದ ಜನ ತುಂಬ ನೋವುಂಟಾಗುತ್ತೆ, ಬೇಜಾರಾಗುತ್ತೆ. ಅವಾಗ ಮರುದಿನ ಈ ಹುಮಾಯೂನ್ ಕಬೀರ್ ಇದಾರಲ್ಲ ಮಂತ್ರಿ, ಅವರೇ ಇವರನ್ನು ಏಕನಾಥ್ ರಾಂಡೇಜಿ ಅವ್ರನ್ನ ಅವರ ಕಚೇರಿಗೆ ಕಳಿಸ್ತಾರೆ. ಕಚೇರಿಗೆ ಕರೆಸಿ ಹೇಳ್ತಾರೆ, ವಿವೇಕಾನಂದ ಶಿಲೆಯಾಗಲಿ ಅಥವಾ ವಿವೇಕಾನಂದರ ವಿರುದ್ಧ ನಾನಿಲ್ಲ, ನೀವು ಸ್ಮಾರಕವನ್ನು ಮಾಡ್ಬೋದು ಅಂತ ಹೇಳಿಕೆ ಕೊಡ್ತಾರೆ. ಈ ಹೇಳಿಕೆ ಆಧಾರದ ಮೇಲೆ ಇವರು ಮತ್ತೆ ತಮಿಳುನಾಡಿನ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಆಗ್ತಾರೆ. ಆದರೆ ತಮಿಳುನಾಡು ಮುಖ್ಯಮಂತ್ರಿ ಒಪ್ಕೊಳ್ಳಲ್ಲ, ನಾನು ಇರುವವರೆಗೂ ಅಲ್ಲಿ ಸ್ಮಾರಕ ಮಾಡೋಕ್ಕೆ ಬಿಡಲ್ಲ, ಬೇಕಂದರೆ ನೀವು ಒಂದು ನಾಮಫಲಕ ಹಾಕ್ಕೊಳ್ಳಿ ಅಂತ ಇಷ್ಟು ಹೇಳಿ ಸುಮ್ಮನೆ ಆಗಿಬಿಡ್ತಾರೆ. ಅವಾಗ ಏಕನಾಥ್ ರಾಂಡೇಜಿ ಅವರು ಅವ್ರಿಗೆ ಹೇಗಾದರೂ ಮಾಡಿ ಒಂದು ಸ್ಮಾರಕ ಮಾಡಬೇಕಂತ ನಿರ್ಧಾರ ಮಾಡಿರ್ತಾರೆ. ಸಮಯ ಕಳೀತಾ ಇರುತ್ತೆ.
ಜನ್ಮ ಶತಾಬ್ದಿ ಹತ್ತಿರ ಬರ್ತಾ ಇರುತ್ತೆ. ಅವಾಗ ಅವರು ತಲೆಯಲ್ಲಿ ಬಂದಿದ್ದು ಹೇಗಾದರೂ ಮಾಡಿ ಪ್ರಧಾನಮಂತ್ರಿ ಅವ್ರ ಕಡೆಯಿಂದ ಹೇಳಿಸಿದ್ರೆ ಏನು ಕೇಳ್ಬೋದಾ ಅಂತ ಒಂದು ಯೋಚನೆ ಬರುತ್ತೆ. ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರು ಸಂಘ ವಿರೋಧಿ ಭಾವನೆ ಹೊಂದಿದವರು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಒಪ್ಕೊಳ್ಳಲ್ಲ ಅಂತ ಏಕನಾಥ್ ರಾಣೆ ಅವರಿಗೂ ಗೊತ್ತಿರುತ್ತೆ. ಆದರೆ ನೆಹರು ಅವ್ರನ್ನ ಹೇಗೆ ಭೇಟಿ ಆಗೋದು? ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಭೇಟಿ ಆಗ್ತಾರೆ ಏಕನಾಥ್ ರಾಣೆ ಅವರು. ಶಾಸ್ತ್ರಿ ಅವ್ರು ಹೇಳ್ತಾರೆ, ರಾಣೇಜಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ಏಕನಾಥ್ ರಾಣೆ ಸುಮ್ಮನೆ ಕೂಡಲ್ಲ, ಹಾಗೆ ಪ್ರಯತ್ನ ಮಾಡ್ತಿರ್ತಾರೆ. ಬೇರೆ ಬೇರೆ ಪಕ್ಷದ ಎಲ್ಲ ಮುಖಂಡರನ್ನು ಭೇಟಿ ಆಗ್ತಾರೆ. ಭೇಟಿಯಾಗಿ ಮತ್ತೆ ಒಂದು ಸ್ವಲ್ಪ ದಿನ ಆದ ತಕ್ಷಣ ಶಾಸ್ತ್ರಿ ಅವ್ರನ್ನ ಭೇಟಿ ಆಗ್ತಾರೆ. ಶಾಸ್ತ್ರೀಜಿ, ನಾನು ಎಲ್ಲ ಸದಸ್ಯರ 323 ಸದಸ್ಯರ ಪಾರ್ಲಿಮೆಂಟಿನ 323 ಸದಸ್ಯರ ಸೈನ್ ಕಲೆಕ್ಟ್ ಮಾಡ್ಕೋಬೇಕು, ಅವರು ಅನುಮತಿ ಪಡ್ಕೋಬೇಕು ಈ ಶಿಲಾ ಸ್ಮಾರಕ ಮಾಡೋಕೆ ಅಂತ ಹೇಳ್ತಾರೆ. ಅವಾಗ ಶಾಸ್ತ್ರೀಜಿ ಹೇಳ್ತಾರೆ, ನನಗೂ 2 ದಿನ ಟೈಮ್ ಕೊಡು, ನಿಮಗೆ ಹೇಳ್ತೀನಿ, ಅವಾಗ ಬಂದು ನೀವು ಸೈನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಶಾಸ್ತ್ರಿ ಅವರ ಕರೆಗೋಸ್ಕರ ಕಾಯ್ತಾ ಇರ್ತಾರೆ. ಯಾವಾಗ ಶಾಸ್ತ್ರಿ ಅವ್ರು ಹೇಳ್ತಾರೆ, ಅವರು ಮರುದಿನನೇ ಹೋಗಿ 323 ಸದಸ್ಯರ ಸಹಿಯನ್ನು ಮಾಡಿಸ್ಕೋತಾರೆ, ಅನುಮತಿಯನ್ನು ಪಡ್ಕೋತಾರೆ. ಯಾಕೆಂತಂದ್ರೆ ಮೊದಲೇ ಏಕನಾಥ್ ರಾಣೇಜಿ ಅವರ ಪಕ್ಷದ ಅಧ್ಯಕ್ಷರು ಮತ್ತು ಹಿರಿಯರ ಸಹಿಯನ್ನು ಮಾಡಿಸ್ಕೊಂಡಿರ್ತಾರೆ. ಸೊ ಅದನ್ನು ನೋಡಿ ಮಿಕ್ಕಿದವರೆಲ್ಲರೂ ಸೈನ್ ಮಾಡ್ತಾರೆ. 2 ದಿನ ಆದ ನಂತರ 323 ಸದಸ್ಯರ ಸೈನ್ ಹೋಗಿ ಶಾಸ್ತ್ರಿ ಅವರು ಮುಂದೆ ಇಡ್ತಾರೆ. ಶಾಸ್ತ್ರಿ ಅವರಿಗೆ ಗಾಬರಿ ಆಗುತ್ತೆ, ಇದು ನೀವು ಮಾಡಿರೋ ಸೈನ್ ಅಥವಾ ಸದಸ್ಯರು ಮಾಡಿದ ಸೈನಾ ಅಥವಾ ಡೂಪ್ಲಿಕೇಟ್ ಅಂತ ಕೇಳ್ತಾರೆ. ರಾಣೆ ಅವರು ನಕ್ಕು ಹೇಳ್ತಾರೆ, ನಿಮ್ಗೆ ಅಷ್ಟು ಸಂಶಯ ಇದ್ದರೆ ನಿಮ್ಮ ಸರ್ಕಾರಿ ದಾಖಲೆಗಳಲ್ಲಿ ಮಾಡಿರುವಂಥ ಸಹಿ ಜೊತೆ ನೀವು ಏನು ವೆರಿಫಿಕೇಶನ್ ಮಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಶಾಸ್ತ್ರಿ ಅವರು ಹೇಳ್ತಾರೆ, ನಿಮ್ಮಂಥ 2 ರಾಣೆ ನನಗೆ ಸಿಕ್ಕರೆ ಈ ಕಾಂಗ್ರೆಸ್ಸಿನ ಹಣೆಬರವನ್ನೇ ಬದಲಾಯಿಸ್ತೀನಿ ಅಂತ ಹೇಳ್ತಿದ್ರು. ಇನ್ನೊಬ್ರು ಹೇಳ್ತಾರೆ, ಪ್ರಸಾರ ಮಾಧ್ಯಮದ ದಿಗ್ಗಜರಂತ ಹೇಳಿದ ರಾಮನಾಥ್ ಗೋಯಂಕ್ ಅವರು, ರಾಣೆನಂತ 2 ನನಗೆ ಸಿಕ್ಕರೆ ಮುದ್ರಣ ಮಾಧ್ಯಮದಲ್ಲಿ ನಾನು ಕ್ರಾಂತಿಯನ್ನು ಉಂಟು ಮಾಡ್ತಿದ್ದೆ ಅಂತ ಇವರು ರಾಮನಾಥ್ ಗೋಯಂಕ್ ಅವರು ಹೇಳ್ತಾರೆ. ಇವಾಗ ಎಲ್ಲ 323 ಜನರ ಸದಸ್ಯರ ಸೈನ್ ಆಯಿತು. ಅದನ್ನು ಶಾಸ್ತ್ರಿ ಅವರು ಹೋಗಿ ನೆಹರು ಅವರು ಮುಂದಿಡ್ತಾರೆ. ನೆಹರು ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀ ಭಕ್ತವತ್ಸಲಮನ್ನು ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಏಕನಾಥ್ ರಾಣೇಜಿ ಅವರು ತಮಿಳುನಾಡಿಗೆ ಬಂದು ಶ್ರೀ ವತ್ಸಲಮ್ಮನ್ನು ಭೇಟಿ ಆಗ್ತಾರೆ. ಹೀಗೆ ಪ್ರಧಾನಮಂತ್ರಿಗಳು ಒಪ್ಕೊಂಡಿದ್ದಾರೆ, 323 ಸದಸ್ಯರು ಒಪ್ಕೊಂಡಿದ್ದಾರೆ ಅಲ್ಲಿ ಸ್ಮಾರಕ ಮಾಡೋದಕ್ಕೆ ಅಂತ ಹೇಳಿದಾಗ ವತ್ಸಲಂ ಅವರು ಒಪ್ಕೊಳ್ಳೇಬೇಕಾಗತ್ತೆ. ಆವಾಗ ಒಪ್ಕೋತಾರೆ, ಕಂಡೀಷನ್ಸ್ ಹೇಳ್ತಾರೆ, ಅಲ್ಲಿ ಮೂರ್ತಿ ಚಿಕ್ಕದಾಗಿರಬೇಕು ಅಂತ ಹೇಳ್ತಾರೆ. ಆದರೆ ರಾಣೆ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಮೂರ್ತಿ ಚಿಕ್ಕದಾಗೋದಕ್ಕೋಸ್ಕರ ನಾನು ಪರ್ಮಿಷನ್ ತೊಗೊಂಡಿಲ್ಲ. ಈಗ 323 ಸದಸ್ಯರ ಸೈನ್ ತಗೋತಿರ್ಲಿಲ್ಲ ಅಂತ ಹೇಳಿ ಹೋಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಮಠಾಧೀಶರನ್ನು ಕರೆಸ್ತಾರೆ, ದೊಡ್ಡ ದೊಡ್ಡ ಶಿಲ್ಪಿಗಳನ್ನು ಕರೆಸಿ ಅಲ್ಲಿ ತೀರ್ಮಾನ ಮಾಡ್ತಾರೆ. 15x15 ಹೆಚ್ಚು ಕಡಿಮೆ 15x15 ಒಂದು ಮೂರ್ತಿಯನ್ನು ಫೈನಲ್ ಮಾಡ್ತಾರೆ, ಒಪ್ಕೋತಾರೆ. ಮೂರ್ತಿಯನ್ನು ಮಾಡಿ ಅಲ್ಲಿ ಒಂದು ಶಿಲಾ ಸ್ಮಾರಕವನ್ನು ಸ್ಥಾಪನೆ ಆಗುತ್ತೆ. ಈ ಹಿಂದೆ ಇಷ್ಟೊಂದು ಕಷ್ಟ ಇತ್ತು. ಯಾಕಂತಂದರೆ ಇವತ್ತಿಗೂ ಕೂಡ ನಾವು ಕನ್ಯಾಕುಮಾರಿಯಲ್ಲಿ ಹೋಗಿ ನಿಂತರೆ ನಮ್ಗೆ ಅನಿಸುತ್ತೆ, ಆ ಫೀಲ್ ಅನಿಸುತ್ತೆ, ಹೇಗೆ ಅಷ್ಟೊಂದು ವರ್ಷಗಳ ಹಿಂದೆ ಹೇಗೆ ಕಟ್ಟಿದ್ರಪ್ಪ ಅಂತ ಅನಿಸುತ್ತೆ. ಅಂತಹ ಸಮಯದಲ್ಲಿ ಇಷ್ಟೊಂದು ಕಷ್ಟಪಟ್ಟು ಕಟ್ಟಿದ್ರಂದರೆ ಆ ಶಿಲಾ ಸ್ಮಾರಕ ಕಟ್ಟೋದಕ್ಕೋಸ್ಕರನೇ ಏಕನಾಥ್ ರಾಣೆ ಅವರು ಹುಟ್ಟಿ ಬಂದ್ರಂತ ಅನಿಸುತ್ತೆ. ಸಂಘದಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಿದ್ರಂತ, ಅವಾಗ ಏನಾದರೂ ಕುತುಬ್ ಮಿನಾರನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತಂದರೆ, ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಂದ್ರೆ ಅದು ಏಕನಾಥ್ ರಾಣೇಜಿ ಅವ್ರ ಕೈಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ರಂತ. ಅಷ್ಟೊಂದು ಸಂಘಟನಾ ಚಾತುರ್ಯ, ಮಾತಾಡುವಂಥ ಚಾತುರ್ಯ, ಎಲ್ಲಿ ಮಾತಾಡಿದರೆ ಎಲ್ಲಿ ವರ್ಕ್ ಆಗುತ್ತೆ ಅನ್ನುವಂತಹ ಒಂದು ಮುಂದಾಲೋಚನೆ, ಇವೆಲ್ಲವೂ ಏಕನಾಥ್ ರಾಣೇಜಿ ಅವರಿಗೆ ಗೊತ್ತಿತ್ತು. ಆ ಕಾರಣಕ್ಕೋಸ್ಕರ ಇವತ್ತು ಅತ್ಯಂತ ಹೆಚ್ಚು ಕ್ರಿಶ್ಚಿಯನ್ ಸಮುದಾಯ ಇರುವಂತಹ ಒಂದು ಜಿಲ್ಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಶಿಲಾ ಸ್ಮಾರಕ ಎದ್ದು ನಿಂತಿದೆ. ಅಲ್ಲಿ ವಿವೇಕಾನಂದ ಕೇಂದ್ರ ಅಂತೂ ಇದೆ. ಆ ವಿವೇಕಾನಂದ ಕೇಂದ್ರದಲ್ಲಿ ಎಷ್ಟೊಂದು ನಮ್ಗೆ ಉಳಿದುಕೊಳ್ಳೋದಕ್ಕೆ ಮನೆಗಳಿದ್ದಾವೆ. ಈ ಮನೆಗಳು ಅವಾಗ ವಿವೇಕಾನಂದ ಸ್ಮಾರಕ ಮಾಡೋದಕ್ಕೋಸ್ಕರ ಅಲ್ಲಿನ ಕೆಲಸಗಾರ ಇರೋಕ್ಕೆ ಮಾಡಿರೋಂತಹ ರೂಮ್ಗಳು ಇಲ್ಲಿವರೆಗೂ ಇನ್ನೂ ಇದಾವೆ. ಆ ಶಿಲಾ ಸ್ಮಾರಕ ಕಟ್ಟೋದಕ್ಕೋಸ್ಕರ ಎಷ್ಟು ಜನ ಕೆಲಸ ಮಾಡಿದರೋ ಪ್ರತಿಯೊಬ್ಬರು ಏಕನಾಥ್ ರಾಣೇಜಿ ಅವ್ರಿಗೆ ಗೊತ್ತಿದೆ. ಒಮ್ಮೆ
ಆ ಏಕನಾಥ್ ರಾಣೆ ಅವರು ಕಟ್ಟಿದ ನಂತರ, ಶಿಲಾ ಸ್ಮಾರಕ ಕಟ್ಟಿದ ನಂತರ ಅದನ್ನು 2 ತಿಂಗಳ ಉದ್ಘಾಟನೆ ಮಾಡಿದರು. ಪ್ರಧಾನಮಂತ್ರಿ ಅಂದರು, ಗುರ್ಜಿಯವರು ಬಂದರು. ಗುರ್ಜಿಯವರು ಬಂದು ಏಕನಾಥ್ ರಾಣೇಜಿಯವರು ಗುರ್ಜಿಯವ್ರನ್ನ ಕರ್ಕೊಂಡು ಒಂದು ರೂಮ್ ಹೊರಗಡೆ ಹೋಗಿ ಒಂದು 10 ನಿಮಿಷ ಹತ್ರಂತೆ. ಇದು ಇನ್ನೊಬ್ಬ ಸ್ವಯಂ ಸೇವಕರು ಬರೀತಾರೆ ಈ ಒಂದು ಘಟನೆಯನ್ನು. ಅವಾಗ ಗುರುಜಿಯವರು ಹೇಳ್ತಾರೆ, ನೀನು ಇಲ್ಲಿವರೆಗೂ ತಾಳ್ಮೆಯಿಂದ ಎಲ್ಲರನ್ನ ಒಪ್ಪಿಸಿ ಅನುಮತಿ ತಗೊಂಡು ಕಟ್ಟಿದಂತಹ ಈ ಶಿಲಾ ಸ್ಮಾರಕದ ಆನಂದ ಬಾಷ್ಪವು ಈಗ ಬರ್ತಾ ಇದೆ, ಬರಲಿ ಅಂತ ಒಂದು 10 ನಿಮಿಷ ಸುಮ್ಮನೆ ನಿಂತಿದ್ದಾರಂತೆ. ಇದು ಈ ಸ್ವಾಮಿ ವಿವೇಕಾನಂದರ ರಾಕ್ ಮೆಮೋರಿಯಲ್ ಎಂದೇ ಇರುವ ಪರಿಕಲ್ಪನೆ ಮತ್ತು ತ್ವರಿತ ಅನುಷ್ಠಾನದ ವ್ಯಕ್ತಿ ಶ್ರೀ ಏಕನಾಥ್ ರಾಣೇಜಿಯವರು. ಧನ್ಯವಾದ.